ನಾವು ರೇವಣ್ಣನ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೋ ಅಂತ ಹೇಳಿ ಆ ಕುಟುಂಬ ಹಾಳು ಮಾಡಬೇಕು ಅಂತೇಳಿ ನಾನು ಮಾಡಿಸ್ದೆ ಅಂತ ಹೇಳಿ ನನ್ನ ಮೇಲೆ ಇದನ್ನು ತಿರುಗಿಸ್ಬೇಕು ಅಂತ ಹೊರಟಿದ್ದೀರಲ್ಲ. ಇನ್ನು ಯಾರ್ಯಾರನ್ನ ಏನೇನು ಮಾಡಿದ್ದೀರಿ, ಏನೇನು ಮಾಡಿದ್ದೀರಿ? ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ದಿರಿ, ತಿಹಾರ್ ಜೈಲಲ್ಲಿ. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಇವತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳ್ಬಂದೆ. ನಿಮ್ಮ ತಾಯಿಗೆ ಊರಿಗೆ ಹೋಗಿ ಕನಕಪುರಕ್ಕೆ. ನೀವೇನು ಮಾಡ್ತಾ ಇದ್ದೀರಿ? ಪಾಪ, ಅಯ್ಯೋ ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಬರ್ಕೊಡ್ಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಓದಂಥದ್ದು ಬೇರೆ, ಯಾವಾಗ ಹೇಳ್ತೀರಿ? ಏನು ತಿಹಾರ್ ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರ ತಿಹಾರ್ ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳಜಗಳದಿಂದ ಬಂದಂಥ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ, ನಮ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕೊಂಬಂದಿದ್ದಾರೆ, ಇವರು ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವ್ರ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಮಾಡೋ ಪ್ರಾರಂಭ ಮಾಡಿದ್ರಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ ಆ 14 ವರ್ಷದಲ್ಲಿ? ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ? ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ 14 ವರ್ಷದಿಂದ 13 ವರ್ಷದಿಂದ ನನಗೆ ಗೊತ್ತಿಲ್ಲ, ನಾನು ಮುಖ ಈ ಕ್ಷಣದವರೆಗೂ ನೋಡಿಲ್ಲ ಆ ಡ್ರೈವರ್ನು. ಯಾತಕ್ಕೆ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂಥ ಘಟನೆಗಳಲ್ಲಿ ಮುಂದೇನೇನು ಪಾತ್ರಗಳಿದೆ? ಈ ಪೆನ್ ಡ್ರೈವ್ ಯಾತಕ್ಕೆ ಬಂದಿದೆ ಇವತ್ತು? ಇಂಥ ಸಿಡಿ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈಗೆ 4 ಗೋಡೆ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ. ಇವತ್ತು ನಾನು ಬೆಳಗ್ಗೆ ಟಿ ವಿಲಿ ನೋಡ್ತಾ ಇದ್ದೆ, ನಿನ್ನೆ ರಾತ್ರಿ ಅದಂತೂ ರೇವ್ ಪಾರ್ಟಿ ಇದೆ ಆನೇಕಲ್ ರೋಡಲ್ಲಿ, 78 ಜನ ಅರೆಸ್ಟ್ ಮಾಡಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನೂ ಸೇರಿಸಿ ಕುಟುಂಬನೇ ಸಂಪೂರ್ಣ ಸರ್ವನಾಶ ಮಾಡೋದು, ಇದ್ಯಾವ ನ್ಯಾಯ? ನಾನು ನೋವು ಪಡ್ತಾ ಇರೋದು ಆ ಹೆಣ್ಣು ಮಕ್ಕಳ ನೋವಿದೆಯಲ್ಲ, ಕುಟುಂಬಗಳ ಪರಿಸ್ಥಿತಿ ಏನಿದೆ, ಇದು ಆ ಒಂದು ಸಿಡಿಯನ್ನು ಪ್ರಿಪೇರ್ ಮಾಡಿರೋದು
ವಿಡಿಯೋ ಮಾಡಿರೋದು ಬೇರೆ. ಇದನ್ನು ಹಂಚಿದ್ರಲ್ಲ ನೀವು, ಯಾತಕ್ಕೆ ಹಂಚಿದ್ರಿ? ಈ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹಂಚಿದ್ರು, ಈ ಕುಟುಂಬಗಳಲ್ಲಿ ಬೀದಿ ತರಲಿಕ್ಕೆ ಹಂಚಿದ್ದೀರೋ? ಏನಿದು ಮಾಡಿದ್ರು ನಿಮ್ಮ ಸಾಧನೆ? ದೇವೇಗೌಡರು ಕುಟುಂಬ ಮುಗಿಸೋದಕ್ಕೋಸ್ಕರವೇ ಮಾಡಿದ್ದ ಸಾಧನೆ ತಾನೇ ಇದು. ಇದರಿಂದ ಏನು ಸಿಕ್ತು ನಿಮಗೆ? ಈ ಕುಟುಂಬಗಳ ಬಗ್ಗೆ ಇವತ್ತು ರಜಾ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು, ನಾವು ಯಾವುದೋ ಈಗ ಸಿಲ್ಕ್ ಬಟ್ಟೆ ಕಟ್ಟೆ ಒಳಗೆ ಸಿಕ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲಿ ನಮ್ಮ ಮೇಲೆ ಅನುಮಾನ ಪಡ್ತಾರೋ ಅಂತ ರಜಾ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಈ ರೀತಿ ಎಲ್ಲ ಆರ್ಟಿಕಲ್ ಇದೆ. ಇದಾ ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದ್ದು? ಇವನ್ಯಾವನ ಕಾರ್ತಿಕು, ಇವನ್ಯಾವ ಪ್ರಜ್ವಲ್ ಇರ್ಬೋದು. ಇವರು ಏನು ಒಳಗಡೆ ಏನು ಮಾಡ್ಕೊಂಡಿದ್ದಾರೆ ನಮಗಿವತ್ತವರಿಗೇನು ಗೊತ್ತಿಲ್ಲ. ಇದು ಸತ್ಯ ಹೊರಗೆ ಬರಬೇಕು. ಪ್ರಜ್ವಲೇ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ. ಪ್ರಜ್ವಲ್ ಅಂತಕ್ಕಂಥದ್ದು ಇವತ್ತು ಬೀದಿ ಚರ್ಚೆ ನಡೀತಿದೆ. ಸತ್ಯ ಹೊರಗೆ ಬರಬೇಕು. ನಾನು ನಿನ್ನೆಯೂ ಸಹ ನಮ್ಮ ತಂದೆಯವ್ರಿಗೊಂದು ಮನವಿ ಮಾಡಿದ್ದೆ, ದಯವಿಟ್ಟು ಈ ಕುಟುಂಬಕ್ಕೆ ಬಂದಿರತಕ್ಕಂಥ ಕಳಂಕ ಅಳಿಸ್ಕೋಬೇಕು ಅಂದರೆ, ನನಗೆ ಇದು ವಿಷಯ ಗೊತ್ತಾಗಿದ್ದರೆ ನಾನು ವಿದೇಶಕ್ಕೆ ಹೋಗಿ ಬಿಡ್ತಿರ್ಲಿಲ್ಲ. ನಾನು ಯಾವ ಕಾರಣಕ್ಕೂ ಬಿಡ್ತಿರಲಿಲ್ಲ. ಏಕೆಂದರೆ ಇಂಥ ಪ್ರಕರಣಗಳು ಬಂದಾಗ ಕೆಲವು ವಕೀಲರುಗಳ ಅಡ್ವೈಸ್ ಮೇಲೆ ಏನೇನೋ ಮಾಡ್ಕೊತಾರೆ. ನಡೆದಿದೆ, ಬೇಕಾದಷ್ಟು ಇದೆ. ಇದು ನಾವು ಹೇಳ್ಕೊಟ್ಟು ಕಳಿಸಿದ್ದಲ್ಲ, ಇದು ನಮ್ಮ ವಿಶ್ವವೂ ಗೊತ್ತಿಲ್ಲ. ನಾನು ಈಗ ಹಳೆ ಪತ್ರಿಕೆಗಳು ನೋಡ್ತಾ ಇದ್ದಾಗ ಇಲ್ಲಿ ನೋಡಿದೆ, ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು ಅಂತ ಬರೆದಿದ್ದೀರಿ. ಇಲ್ಲಿ ಪ್ರಜ್ವಲ್ ರೇವಣ್ಣ ಏನು ಹೇಳ್ತಾನೆ, ನೋಟಿಸ್ ಕಳಿಸಿದ್ರಲ್ಲ ಸಮನ್ಸು, ಇವನು ಹೋಗಿದ್ರು ಇದು ಪ್ರಜ್ವಲ್ ಒಂದು ವಾರ ಏನೋ ಟೈಮ್ ಕೇಳಿದ ಅಂತ ಇಲ್ಲಿ ಬರ್ಕೊಂಡಿದ್ದೀರಿ. ಅದಕ್ಕೆ SIT ನಕಾರ ಅಂತ ಇದೆ. ಒಂದು ವಾರ ಟೈಮ್ ಕೊಟ್ಟು ಬರಲಿಕ್ಕೆ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ. ನಾನು ಹಳೆ ಪೇಪರ್ಗಳಿಗೆ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ತೆಗೆದೇ ಇವತ್ತು. ಕಳೆದ 20 ದಿವಸದ ಪೇಪರ್ 21ನೇ ತಾರೀಕು ಎಲ್ಲ ಬಟ್ಲು ತರಕ್ಕೆ ಹೋಗಿಲ್ಲ. ವಿಧಾನಸೌಧದಲ್ಲಿ ಮಾತಾಡೋಣ ಬನ್ನಿ ಅಂತವ್ರಿಲ್ಲ. ಅದಕ್ಕೋಸ್ಕರ ಎಲ್ಲ ಹಳೆಯ ಕಡೆಗಳಲ್ಲಿ ಇಟ್ಕೊಂಡಿದ್ವಿ, ಏನೇನು ನಡೆದಿದೆ ಅಂತ. ಇಲ್ಲಿ ನಾನು ನಿನ್ನೆ ದಿನ ಒಂದು ಮಾತು ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಅದು ಗೊತ್ತಿದೆ ನನಗೆ, ಇವೆಲ್ಲ ಏನಿದೆ ಟೆಕ್ನಿಕಲ್ ಅಂತೇಳಿ. ಇವತ್ತು ಈ ರಾಜ್ಯದಲ್ಲಿ ಏನು ಒಂದು ಘಟನೆ, ಅತ್ಯಂತ ದಾರುಣವಾಗಿರ್ತಕ್ಕಂಥ ಘಟನೆ, ಇದಕ್ಕೆ ಸತ್ಯ ಹೊರಗೆ ಬರಲೇಬೇಕು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ನಿನ್ನೆ ಒಂದು ಮಾತು, ಅವ್ರ ನೋವನ್ನು ಏನು ನೋಡ್ತಾ ಇದ್ದೇನೆ, ನಾವು ಬಹುಶಃ ಮಾಧ್ಯಮ ಸ್ನೇಹಿತರು ನೋಡ್ತಾ ಇದ್ದೇವೆ. ನಾನು ಫ್ರೀ ಆದ ತಕ್ಷಣ ಪದ್ಮನಾಭನಗರಕ್ಕೆ ಹೋಗ್ತಾ ಇದ್ದೇನೆ. ನಾನು ಪದ್ಮನಾಭನಗರಕ್ಕೆ ಹೋಗ್ತಾ ಇರೋದು ಪ್ರಜ್ವಲ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಚರ್ಚೆ ಮಾಡಿ ವಕೀಲರನ್ನ ದೇವೇಗೌಡರು ನಾವು ಕೂತು ಯಾರು ಇಡಬೇಕು ಅಂತ ಸಮಾಲೋಚನೆ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ. ನಾನು ಸಿದ್ದರಾಮಯ್ಯನವ್ರು ಹೇಳಿದಾಗಲೇ ಒಂದು ಮಾತು ಹೇಳಿದೆ, ನನಗೆ ಜನ್ಮ ಕೊಟ್ಟಿರೋ ತಂದೆ, ಜನ್ಮ ಕೊಟ್ಟಿರೋ ನನ್ನ ತಾಯಿ ಮನೇಲಿದ್ದಾರೆ. ಅವ್ರ ನೋವೇನಿದೆ, ಆ ನೋವಿನಲ್ಲಿ ಏನಾದರೂ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತೇಳಿ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರತಿದಿನ ಏನು ಹೋಗ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರು ನನ್ನ ಮನೆ ಮುಂದೆನೋ ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ಬೆಳಗ್ಗೆ 4 ಗಂಟೆ ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಒಂದು ಟೀಮ್ ಇಲ್ಲಿದ್ದೀರಿ. ಇನ್ನೊಂದು ಟೀಮ್ ದೇವೇಗೌಡರು ಮನೆ ಮುಂದೆನೋ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ನಾನು ಅಲ್ಲಿಂದ ಹೊರಡೋವರೆಗೆ ಕೊನೆ ಚಿತ್ರ ತೆಗೆಯೋವರೆಗೂ ನೀವು ಅಲ್ಲೇ ಇದ್ದೀರಿ. ಇದು ಬಿಟ್ಟು ನಾವೇನು ಮಾಡಿಲ್ಲ. ನಿಮಗೆ ಪ್ರತಿನಿತ್ಯ ನಮ್ಮ ಪ್ರತಿನಿತ್ಯ ಓಡಾಟ ನೋಡ್ತಾ ಇದ್ದೀರಿ, ತಾವೇ ಚಿತ್ರೀಕರಿಸಿದ್ದೀರಿ. ನಾನು ನಿನ್ನೆ ದಿನ ನಮ್ಮ ತಂದೆಯವ್ರಿಗೆ ಮಾತು ಹೇಳಿದೆ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಬಿಡಿ. ಏಕೆಂದರೆ ಮೊನ್ನೆ ನಮ್ಮ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತ. ಎಲ್ಲ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ
ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆವು. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿದ್ರಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದೀರಿ. ನನ್ನ ಬಗ್ಗೆ ಎಲ್ಲೇ ಇದ್ರು ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ಮನವಿ ಮಾಡಿದ್ದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬೇಕಿಲ್ಲ. ಬಹುಶಃ ಒಂದು ವಾರ ಸಮಯ ಕೇಳಿದ್ಮೇಲೆ ಆಗಲೇ ಕುಡಿ ರೇವಣಿ ಕದ್ಬಿಟ್ಟು ಊರ್ಬಿಟ್ಟು ಹೊಡೋಗಿದ್ದ. ನನಗೆ ಗೊತ್ತು ಈ ಸರ್ಕಾರ ನನ್ನ ತೋಟದ ಹತ್ರ ಒಂದು ಟೀಮು, ದೇವೇಗೌಡರ ಮನೆ ಹತ್ರ ಒಂದು ಟೀಮು, ರೇವಣ್ಣನ ಮನೆ ಹತ್ರ ಒಂದು ಟೀಮ್, ಎಷ್ಟು ಜನ ಇಟ್ಟಿದ್ರಿ ಅವತ್ತು ಗೊತ್ತಿದೆ ನನಗೆ. ಯಾವ ರೀತಿ ತನಿಖೆ ನಡೀತು ಅನ್ನೋದು ಗೊತ್ತು. ನಿಮ್ಮ FIR ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಅನ್ನೋದು ಗೊತ್ತು.